ನಿರೀಕ್ಷಕ ಸಾಹೇಬ್ರೆ, ಇನ್ನು ಗೈರಾನ್ ಜಾಗದಲ್ಲಿ ಇರುವ ಕಬ್ಬು ಕಡದೇ ಇರಲು ಕಾರಣ ಏನು? ಸರ್ಕಾರಿ ಗೈರಾನ್ ಜಾಗದಲ್ಲಿ ಕಬ್ಬು ಬೆಳೆದ ಬಸಲಿಂಗಪ್ಪನಿಗೆ ಸರ್ಕಾರ ಬಿಸಿ ಮುಟ್ಟಿಸುತ್ತಿಲ್ಲ ಯಾಕೆ? ಯಾಸ್ ವೀಕ್ಷಕರೇ, ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಅಮಾಯಕರಿಗೆ ದುಡ್ಡು ಕೊಟ್ಟು ಅವರಿಗೆ ಚಕ್ರ ಬಡ್ಡಿ ಮಾಡಿದ ಬಸಲಿಂಗಪ್ಪನಿಗೆ ಸರ್ಕಾರ ಇನ್ನೂ ಬಿಸಿ ಮುಟ್ಟಿಸುತ್ತಿಲ್ಲ. 4.5 ಎಕರೆ ಕಬ್ಬು ಬೆಳೆದರೂ ಸಹ ಸರ್ಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪಂಚನಾಮ ಮಾಡಿದ್ದಾರೆ ಹೊರತು ಕಬ್ಬು ಕಡಿಸಲು ಮುಂದಾಗುತ್ತಿಲ್ಲ ಯಾಕೆ? ಕೆಲವು ಬಡ ಜನರಿಗೆ ಸರಿಯಾಗಿ ಇರಲು ಮನೆಗಳಿಲ್ಲ. ಇನ್ನು ಎಲ್ಲಿಯಾದರೂ ಗುಡಿಸಲು ಹಾಕಿಕೊಂಡರೆ ಸಾಕು, ಅದಕ್ಕೆ ಜೆಸಿಬಿ ಹಚ್ಚಲು ಸರ್ಕಾರ ಮುಂದಾಗುತ್ತೆ. ಅಂಥದ್ರಲ್ಲಿ ಇಲ್ಲಿ ಬಸಲಿಂಗಪ್ಪ ಸರ್ಕಾರಿ ಜಮೀನಿನಲ್ಲಿ ಬೆಳೆಸಿದ ಕಬ್ಬು ಕಡಿಸಲು ಕಂದಾಯ ನಿರೀಕ್ಷಕರು ಹಾಗೂ ಆಡಳಿತ ಅಧಿಕಾರಿಯವರು ಮುಂದಾಗುತ್ತಿಲ್ಲ ಯಾಕೆ? ರಾಜಕೀಯ ಒತ್ತಡಕ್ಕೆ ಕಂದಾಯ ನಿರೀಕ್ಷಕರು ಒಳಗಾದ್ರ? ಪತ್ರಕರ್ತರು ಹಾಗೂ ಹೋರಾಟಗಾರರ ಮಾತಿಗೆ 5 ದಿನಗಳಿಂದ ಕೇವಲ ಆಶ್ವಾಸನೆ ಕೊಡುತ್ತಿದ್ದಾರೆ ಹೊರತು ಮುಂದಾಗಿ ಕೆಲಸ ಮಾಡುತ್ತಿಲ್ಲ. ಇವರು ಪತ್ರಕರ್ತರಿಗೆ ಕಬ್ಬಿನ ಗ್ಯಾಂಗ್ ನೋಡಿ ಅಂತ ಹೇಳುತ್ತಾರೆ ಕಣ್ರಿ. ಇವರೇನು ಮಾಡ್ತಿದ್ದಾರೆ? ಸರ್ಕಾರ ಸಂಬಳ ಮಾತ್ರ ಇವರಿಗೆ ಬೇಕಾ? ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ ಹಾಗೂ ಮಾನ್ಯ ಚಿಕ್ಕೋಡಿ ಎಸಿ ಸಾಹೇಬ್ರೆ, ನಿಮ್ಮ ಸಿಬ್ಬಂದಿಯವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕಣ್ರಿ. ಇನ್ನಾದರೂ ತಮ್ಮ ಮುಂದಾಳತ್ವದಲ್ಲಿ ಗೈರಾನು ಜಾಗದಲ್ಲಿ ಕಬ್ಬು ಬೆಳೆದವನ ಮೇಲೆ ಕಾನೂನು ಕ್ರಮ ಕೈಗೊಂಡು ಕಬ್ಬು ಕಡಿಸುತ್ತೀರಾ? ಕಾದು ನೋಡ್ತೇವೆ. ಟೈಮ್ಸ್ 24x7 ಬೆಳಗಾವಿ.